ಇದ್ರೆ ನಮ್ಮ ವಿಶ್ವಾಸ ಮತ್ತಿಲ್ಲಪ್ಪ ಅಂದ್ರೆ ಇದಕ್ಕಿನ ಮೇಲೆ ನಾನು ಏನ್ ಜಾಸ್ತಿ ಹೇಳಕ್ ನನಗೆ ಯೋಗ್ಯತೆ ಇಲ್ಲ. 10ನೇ ಮೊಹರಂನಲ್ಲಿ 10ನೇ ದಿನದಲ್ಲಿ ಯಾವುದು ಒಳ್ಳೆವಾದ ಕೆಲಸ ಮಾಡಬೇಕು ಇದು ಕೇಳ್ಕೊಂತ ಮುಕ್ತಾಯ ಮಾಡ್ಕೊಂಡಿರೋ. ठीक है, 10ನೇ ದಿನದಲ್ಲಿ ಯಾವುದು ಒಳ್ಳೆವಾದ ಕೆಲಸ ಮಾಡಬೇಕು 6 ಕೆಲಸಗಳು ಹೇಳಿದಾರೆ. 6 ಕೆಲಸಗಳು 10ನೇ ಮೊಹರಂನಲ್ಲಿ 10ನೇ ಯೋಮೆ ಆಶುರ ಅಂದ್ರೆ 10ನೇ ಮೊಹರಂ. 10ನೇ ಮೊಹರಂನಲ್ಲಿ ಆ ದಿನದಲ್ಲಿ ಅತಿ ಜಾಸ್ತಿ ಒಳ್ಳೆವಾದ ಕೆಲಸ ಮಾಡಬೇಕು, ಪುಣ್ಯದ ಕೆಲಸ ಮಾಡಬೇಕು. ಆ ದಿನದಲ್ಲಿ ಎಷ್ಟು ನೀವು ಪುಣ್ಯದವಾದ ಕೆಲಸ ಒಳ್ಳೆವಾದ ಕೆಲಸ ಮಾಡ್ತಿರಲ್ಲ ಅಷ್ಟು ಜಾಸ್ತಿ ನಿಮಗೆ ಪ್ರತಿಫಲ ಸಿಗುತ್ತಿದೆ ಆ ದಿನದಲ್ಲಿ ಮಾಡೋದು ಕೆಲಸ. ಮೊದಲೇ ಕೆಲಸ ಯಾವುದು? ಹಜರತ್ ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ರದಿಯಲ್ಲಾಹು ತಆಲಾ ಅನ್ಹು ಹೇಳಿದ್ರು, 10ನೇ ಮೊಹರಂನಲ್ಲಿ ಯಾರು ಅನಾಥ ಮಕ್ಕಳಿಗೆ ಪ್ರೀತಿ ಮಾಡಿದ್ರು, ಯಾರು ಅನಾಥ ಮಕ್ಕಳಿಗೆ ಪ್ರೀತಿ ಮಾಡಿದ್ರು, ಆ ಪ್ರೀತಿ ಅಂತ ಪ್ರೀತಿ ಅನಾಥ ಮಗು ಇದೆ, ಆ ಮಗುವಿನ ತಲೆ ಮೇಲೆ ಇರ್ತಿ ನೀವು ಕೈ ಆರಿಸಿದ್ರಿ, ನೀವು ಕೈ ಆರಿಸಿದ್ರಿ, ಎಷ್ಟು ಕೂದಲ ಆ ಅನಾಥ ಮಗುವಿನ ಕೂದಲ ನಿಮ್ಮ ಕೈಗೆ ಟಚ್ ಆಗಿದೆ, ಆ ಕೂದಲದ ಬರಾಬರಿ ನಿಮ್ಗೆ ಪುಣ್ಯ ಸಿಗಾಕುಂತಿದೆ, ನಿಮ್ಗೆ ಪುಣ್ಯ ಸಿಗುತ್ತೆ. ಇದು ಯಾವಾಗ ನಾವು ಮಾಡಬೇಕು? ಅಲ್ಹಮ್ದುಲಿಲ್ಲಾಹ್ ಮಾಡಿದ್ರೆ ಡೈಲಿ ಮಾಡಬೇಕು. ಅನಾಥ ಮಕ್ಕಳಿಗೆ ನಾವು ನಮ್ಮ ಮಕ್ಕಳಿಗಿಂತ ಜಾಸ್ತಿ ಅನಾಥ ಮಕ್ಕಳಿಗೆ ಪ್ರೀತಿ ಮಾಡಬೇಕು. ನಮ್ಮ ಮಕ್ಕಳಿನ ಬರಾಬರಿ ನಾವು ಅನಾಥ ಮಕ್ಕಳಿಗೆ ಪ್ರೀತಿ ಮಾಡಬೇಕು. ಎಲ್ಲಾರು ತಾಯಿ ತಂದೆ ಗಮನ ಇಟ್ಕೋಬೇಕು. ಹಂಗೇನಾದ್ರೆ ಮದ್ವೆಯಲ್ಲಿ ಬೇರೆ ಕೆಲಸಗಳಲ್ಲಿ ನಿಮ್ಗೆ ಏನಾದ್ರೂ ಸೂಚನೆ ಬಂದಿದ್ರೆ ಇದು ಅನಾಥ ಮಗು ಇದ್ದರೆ ನಿಮ್ಗೆ ಗೊತ್ತಿದ್ದು ನೀವು ಆ ಅನಾಥ ಮಗುವಿನ ಸಮೀಪ ಅತಿ ಜಾಸ್ತಿ ಪ್ರೀತಿ ಮಾಡಕ್ ಹೋಗ್ಬೇಡ್ರಿ ನಿಮ್ಮ ಮಕ್ಕಳಿಗೆ. ಏಕೆಂದ್ರೆ ನೀವು ನಿಮ್ಮ ಮಕ್ಕಳಿಗೆ ಐಸ್ ಕೊಡ್ಸೋದು, ನಿಮ್ಮ ಮಕ್ಕಳಿಗೆ ಈ ರೀತಿ ಪ್ರೀತಿ ಮಾಡೋದು, ಮುತ್ತು ಕೊಡೋದು ಮಾಡಿದ್ರೆ ಆ ಅನಾಥ ಮಗು ಏನಿದೆ ತನ್ನ ತಾಯಿ ತಂದೆಗೆ ಯೋಚನೆ ಮಾಡುತ್ತದೆ, ನನ್ನ ತಾಯಿ ತಂದೆ ಇದ್ದಿದ್ರೆ ಎಷ್ಟು ಚಲೋ ಆಗ್ತಿತ್ತು, ನನ್ನ ಅಪ್ಪಾಜಿ ಇದ್ದಿದ್ರೆ ನನಗೆ ಚಲೋ ಆಗ್ತಿತ್ತು. ನಮ್ಮ ಮದ್ರಸಿಗೆ ಬರೋರು 2 ಹುಡುಗಿಯಾರು ತಂದೆ ಎಲ್ಲಾರು ಇದ್ದಾರ. ಇವತ್ತು ಮಾತಿನಲ್ಲಿ ಮಾತು ಬಂತು. ಆ ಹುಡುಗಿ ಆಟ ಆಡ್ಕೊಂತ ಏನ್ ಹೇಳ್ತು ಗೊತ್ತಿದೆ? ಇವತ್ತು ಏಕೆ ನನ್ನ ತಂದೆ ನನಗೆ ನೆನಪು ಬರಾಕಿದ್ದಾರೆ. ಆ ಚಿಕ್ಕವಾದ ಹುಡುಗಿ, ನನ್ನ ತಂದೆ ನನಗೆ ಇವತ್ತು ನೆನಪು ಬಂದರು, ನನ್ನ ತಂದೆ ಇದ್ದಿದ್ರೆ ಎಷ್ಟು ಚಲೋ ಆಗ್ತಿತ್ತು, ನನ್ನ ತಂದೆ ನನ್ನ ಕಡೆ ಇರಬೇಕಾಗಿತ್ತು. ಈ ರೀತಿ ಆ ಮಗುವಿನ ಆ ಅಕ್ಷರ ಆ ಕೇಳಿದ ನಂತರ ತಡ್ಕೊಳಂಗಿಲ್ಲ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಎಲ್ಲಾ ತಾಯಿ ತಂದೆಗೆ 100 ವರ್ಷ ಜೀವನ ತೌಫೀಕ್ ಮಕ್ಕಳಿಗೆ ಮುಂದೆ ಯಾರು ತಾಯಿ ತಂದೆ ಸಾವು ಬಂದಬಾರ್ದು, ಎಲ್ಲಾರು ಜೀವಿತಿರ್ಬೇಕು. ಆ ಮಗು ನನ್ನ ತಂದೆ ಇದ್ರೆ ಎಷ್ಟು ಚಲೋ ಆಗ್ತಿತ್ತು. ಅದಕ್ಕೆ ಅನಾಥ ಮಕ್ಕಳಿಗೆ ಮುಂದೆ ನಿಮ್ಮ ಮಕ್ಕಳಿಗೆ ಜಾಸ್ತಿ ಪ್ರೀತಿ ಮಾಡಕ್ ಹೋಗ್ಬೇಡ್ರಿ. ಸ್ವಲ್ಪ ತಿಳ್ಕೊರಿ, ಅನಾಥ ಮಗು ಇದೆ, ಆ ಮಗು ಸಮೀಪ ಈ ರೀತಿ ಮಾತಾಡ್ಬೇಕು. ಇನ್ನೂ ನಾವು ಸ್ವಲ್ಪ ಮಕ್ಕಳಿಗೆ ಸಿಟ್ಟಿಂದ ಮಾತಾಡ್ಬೇಕು. ಏಕೆಂದ್ರೆ ಆ ಮಗು ತಿಳ್ಕೋಬೇಕು, ಏನಾದ್ರೆ ಬೇರೆ ಸಂದೇಶ ವಿದ್ಯೆ ತಗೋಬೇಕು. ಆ ರೀತಿ ಹಜರತ್ ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ಏನ್ ಹೇಳಿದ್ರು? 10ನೇ ದಿನದಲ್ಲಿ ಅನಾಥ ಮಕ್ಕಳಿಗೆ ಅತಿ ಜಾಸ್ತಿ ಪ್ರೀತಿ ಮಾಡ್ರಿ. ಮತ್ತು ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಹೇಳಿದ್ರು, ಯಾರು ಅನಾಥ ಮಕ್ಕಳಿಗೆ ಅತಿ ಜಾಸ್ತಿ ಪ್ರೀತಿ ಮಾಡಿದ್ರು, ಎಷ್ಟು ಪ್ರೀತಿ ಮಾಡಿ ಅವ್ರ ತಲೆ ಮೇಲೆ ಈ ರೀತಿ ಕೈವನ್ನು ಆರಿಸಿದ್ರು, ಆ ಕೂದಲ ಎಷ್ಟು ಟಚ್ ಆಗಿದೆ, ಆ ಕೂದಲದ ಬರಾಬರಿ ನಿಮ್ಗೆ ಅಷ್ಟು ದೊಡ್ಡವಾದ ಸ್ಥಾನ ಸಿಗ್ತಾ ಹೋಗ್ತದೆ ಅಂತೆ. ಪ್ರಪಂಚದಲ್ಲಿ ಅಂತ ಒಳ್ಳೆವಾದ ಸ್ಥಾನ ನಿಮ್ಗೆ ಸಿಗ್ತಾ ಹೋಗ್ತದೆ ಅಂತೆ. ಒಂದು ಹದೀಸಲ್ಲಿ ಏನ್ ಬಂದಿದೆ ಅದೇ ರೀತಿ ಬಂದಿದೆ. ನೀವು ಎಷ್ಟು ಪ್ರೀತಿ ಮಾಡಿ ಮಗುವಿನ ಕೈ ಮೇಲೆ ಕೈ ಆರಿಸ್ತಿರಲ್ಲ, ಅನಾಥ ಮಗುವಿನ ಮೇಲೆ ಕೈ ಟಚ್ ಆಗಿದೆ, ಎಷ್ಟು ಕೂದಲ ಇದೆ, ಆ ಕೂದಲ ಬರಾಬರಿ ನಿಮ್ಮ ಪಾಪ ಕ್ಷಮೆ ಆಗುತ್ತದೆ, ನಿಮ್ಮ ಪಾಪ. ನಮ್ಮ ಅನಾಥ ಮಗುವಿಗೆ ಪ್ರೀತಿ ಹೇಗೆ ಮಾಡಬೇಕು, ಮತ್ತು ನಮ್ಮ ಮಕ್ಕಳಿಗೆ ಹೇಗೆ ಪ್ರೀತಿ ಮಾಡಬೇಕು ನಮ್ಮ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟರು. ನಮ್ಮ ಮಕ್ಕಳು ಬಂದರೆ ನಾವು ಈ ರೀತಿ ಕೈ ಆರಿಸಬೇಕು, ಹಿಂದಿನಿಂದ ನಮ್ಮ ಮಕ್ಕಳಿಗೆ ಹಿಂದಿನಿಂದ ಕೈ ಆರಿಸಿ ಪ್ರೀತಿ ಮಾಡಬೇಕು. ಅನಾಥ ಮಕ್ಕಳು ಬಂದಿದ್ರೆ ಮುಂದಿನಿಂದ ಕೈ ಆರಿಸ್ಬೇಕಂತೆ. ಈ ರೀತಿ ನೀ ಎಷ್ಟು ಜಾಣದೆಪ್ಪ, ನೀ ಎಷ್ಟು ಸುಂದರವಾದ ಇದೆಯಾ, ನಿನ್ನ ಮುಖದ ಬೆಳಕು ಎಷ್ಟು ಸೌಂದರ್ಯ, ಎಷ್ಟು ಚಲೋ ಇದೆ, ಆ ರೀತಿ ಮುಂದಿನಿಂದ ಕೈ ಆರಿಸ್ಬೇಕಂತೆ ರಸೂಲುಲ್ಲಾಹ್ ಹೇಳಿದ್ರು. 10ನೇ ಮೊಹರಂನಲ್ಲಿ ಅನಾಥ ಮಕ್ಕಳಿಗೆ ಗಮನ ಕೊಡ್ರಿ. ಆ ದಿನದಲ್ಲಿ ಅನಾಥ ಮಕ್ಕಳ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟು ಅವರಿಗೆ ಪ್ರೀತಿ ಮಾಡೋ ಪ್ರಯತ್ನ ಮಾಡಿ. ठीक है. ಮತ್ತು ಹುಜೂರ್ ಸಲ್ಲಲ್ಲಾಹು ಮತ್ತು 2ನೇ ಕೆಲಸ ಯಾವ್ದಿದೆ? ಹಜರತ್ ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ರದಿಯಲ್ಲಾಹು ತಆಲಾ ಅನ್ಹು ಹೇಳಿದ್ರು, ಮನಿಗ ತಸಲ ಯೌಮ ಆಶೂರಾ ಲಂ ಯಮರಿಜ್ ಮರದನ್ ಇಲ್ಲ ಮರದಲ್ ಮೌತ್. ಯಾರು 10ನೇ ಮೊಹರಂನಲ್ಲಿ ಜಳಕ ಮಾಡ್ಕೊಂಡ್ರು, ಗುಸುಲ್ ಮಾಡಿದ್ರು, ಗುಸುಲ್ ಮಾಡಿರುವ ಜನರು ಎಲ್ಲಾ ತರಹದ ಅನಾರೋಗ್ಯಗಳಿಂದ ದೂರ ಆದ್ರು, ಪಾರಾದ್ರು. ಅನಾರೋಗ್ಯಗಳಿಂದ ಅವ್ರ ಮೇಲೆ ಯಾವುದೇ ತರಹದ ಅನಾರೋಗ್ಯಗಳು ಬರುವುದಿಲ್ಲ ಅಂತೆ. ಬಿಡುಗಡೆ ಆದ್ರು, ಅನಾರೋಗ್ಯಗಳಿಂದ ಬಿಡುಗಡೆ ಆದ್ರು ಈ ಜನರು. 10ನೇ ದಿನದಲ್ಲಿ 10ನೇ ಮೊಹರಂನಲ್ಲಿ ಯಾರು ಜಳಕ ಮಾಡಿದ್ರು, ಗುಸುಲವನ್ನು ಮಾಡ್ಕೊಂಡ್ರು. ಮತ್ತು ಮುಂದೆ ಹೇಳಿದ್ರು, ಸಿವಾಯ ಮರ್ಜ್ ಯಾನೆ ಮರ್ಜೆ ಮೌತ್, ಸಾವಿನ ರೋಗ ಬಿಟ್ಟು ಉಳಿಕೆದು ಎಲ್ಲ ರೋಗ ನಿಮ್ಮಿಂದ ದೂರ ಆಗುತ್ತದೆ. ಯಾರು 10ನೇ ಮೊಹರಂನಲ್ಲಿ ಗುಸುಲ್ ಮಾಡಿದ್ರು ಗೊತ್ತಾಗಿದೆ. 2ನೇ ಕೆಲಸ ಏನ್ ಮಾಡಬೇಕು? 10ನೇ ಮೊಹರಂನಲ್ಲಿ ಗುಸುಲ್ ಮಾಡಬೇಕು. ठीक है, ಎಲ್ಲರೂ 10ನೇ ಮೊಹರಂನಲ್ಲಿ ಗುಸುಲ್ ಮಾಡ್ರಿ.
ಮತ್ತು ಮೂರನೇ ಕೆಲಸ ಯಾವ್ದು ಹೇಳಿದ್ದಾರೆ 10ನೇ ಮೊಹರಂನಲ್ಲಿ? 10ನೇ ಮೊಹರಂನಲ್ಲಿ ಅತಿ ಜಾಸ್ತಿ ತೋಬವನ್ನು ಮಾಡಬೇಕು. ಅಸ್ತಗಫಿರುಲ್ಲಾ, ಅಲ್ಲಾಹ್ ನಮ್ಮ ಪಾಪವನ್ನು ಕ್ಷಮೆ ಮಾಡು ಯಾ ಅಲ್ಲಾಹ್. 10ನೇ ಮೊಹರಂನಲ್ಲಿ ಏನ್ ಮಾಡಬೇಕು? ತೋಬವನ್ನು ಮಾಡಬೇಕು 10ನೇ ಮೊಹರಂನಲ್ಲಿ. ಏಕೆ ಗೊತ್ತಿದೆ? ಹಜರತೆ ಮೂಸಾ ಅಲೈಹಿಸ್ಸಲಾಮಿನ ಉಮ್ಮತಿನ ಜನರು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹುಕ್ಮ ಕೊಟ್ಟ, ಐ ಮೂಸಾ 10ನೇ ಮೊಹರಂನಲ್ಲಿ ನಿಮ್ಮ ಉಮ್ಮತಿನ ಜನರಿಗೆ ಹುಕ್ಮ ಕೊಡ್ರಿ. ನಿಮ್ಮ ಉಮ್ಮತಿನ ಜನರು 10ನೇ ಮೊಹರಂನಲ್ಲಿ ಅವರು ನನ್ನ ಸಮೀಪ ಜಾಸ್ತಿ ಬರಬೇಕು. 10ನೇ ಮೊಹರಂನಲ್ಲಿ ನನ್ನ ಸಮೀಪ ಬರೋದು ಹುಕ್ಮ ಕೊಡ್ರಿ, ಅವರಿಗೆ ಸಂದೇಶ ಕೊಡ್ರಿ. ಏಕೆಂದ್ರೆ ಆಗ ಫೀರು ಲಹುಂ, ಯಾರು 10ನೇ ಮೊಹರಂನಲ್ಲಿ ಅಲ್ಲಾಹನ ಸಮೀಪ ಆದರು, ಅಲ್ಲಾಹನ ಸಮೀಪ ಬಂದು ಯಾರು ಅತಿ ಜಾಸ್ತಿ ತೋಬ ಮಾಡಿದ್ರು, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ಎಲ್ಲಾ ಜನರಿನ ತೋಬವನ್ನು ಕಬೂಲ್ ಮಾಡಿ ಅವ್ರದ್ದು ಎಲ್ಲಾ ಪಾಪನ ಕ್ಷಮೆಯನ್ನು ಮಾಡ್ತಾನೆ. 10ನೇ ಮೊಹರಂನಲ್ಲಿ ಏನ್ ಮಾಡಬೇಕು? ತೋಬಾ ಅತಿ ಜಾಸ್ತಿ ಮಾಡಬೇಕು. ಅಸ್ತಗ್ಫಿರುಲ್ಲಾ, ಎಲ್ಲ ನನ್ನ ಪಾಪ ಕ್ಷಮೆ ಮಾಡಿ ಅಲ್ಲ. ಒಂದು ವರ್ಷದಲ್ಲಿ ಹಗಲು ರಾತ್ರಿ ನಾನು ಅಪ್ಪಿತಪ್ಪಿ ಏನಾದ್ರೆ ನಾನು ಯಾರಾದ್ರೂ ಜನರನ್ನ ಹೃದಯಕ್ಕೆ ನಾನು ಹುಟ್ಟಿಸಿರಬಹುದು, ಅಪ್ಪಿತಪ್ಪಿ ನಾನು ಏನಾದ್ರೂ ಹೇಳಿರಬಹುದು, ಹಿರಿಯರಿಗೆ ಏನಾದ್ರೂ ಮಾತಾಡಿರಬಹುದು, ಚಿಕ್ಕವರಿಗೆ ಏನಾದ್ರೂ ಹೇಳಿರಬಹುದು. ಎಲ್ಲ ನನ್ನಿಂದ ಏನಾದ್ರೆ ಚಾಳಿದು ದೊಡ್ಡವಾದ ಪಾಪ ಆಗಿದ್ರೆ ನನ್ನ ಪಾಪ ಕ್ಷಮೆ ಮಾಡಿ ಅಲ್ಲ. ನಾವು ಎಲ್ಲಾ ಪಾಪಗಳಿಗೆ ನೆನಪು ಮಾಡಿ 10ನೇ ಮೊಹರಂನಲ್ಲಿ ತೋಬಾ ಮಾಡಬೇಕು. ಆ ದಿನ ಏನಿದೆ ತೋಬಾ ಕಬೂಲ್ ಆಗೋದು ದಿನ. 10ನೇ ದಿನ ಏನಿದೆ ಪಾಪವನ್ನು ಕ್ಷಮೆ ಆಗೋದು ದಿನ. ಇದು ಮೂರನೇ ಕೆಲಸ. 4ನೇ ಕೆಲಸ ಏನಿದೆ? 10ನೇ ಮೊಹರಂನಲ್ಲಿ ನಿಮ್ಮ ಕಣ್ಣಿನಲ್ಲಿ ಸುರ್ಮಾ ಹಚ್ಕೋಬೇಕು. ಏನು? ಸುರ್ಮಾ ಹಚ್ಕೋಬೇಕು. ಯಾರು 10ನೇ ಮೊಹರಂನಲ್ಲಿ ಸುರ್ಮಾ ಹಚ್ಕೊಂಡ್ರು ಆ ಜನರು ಕಣ್ಣಿನ ಎಲ್ಲಾ ಅನಾರೋಗ್ಯಗಳಿಂದ ಶಿಫಾವನ್ನು ಪಡ್ಕೊಳ್ತಾರೆ. ಕಣ್ಣಿನ ರೋಗಗಳಿಂದ ಅವರಿಗೆ ಶಿಫಾ ಸಿಗುತ್ತದೆ. ಯಾವುದೇ ತರಹದ ರೋಗ ಅವರಿಗೆ ಕಣ್ಣಿನಲ್ಲಿ ಬರುವುದಿಲ್ಲ. ಈಗ ಕಣ್ಣು ಮಂಜು ಕಾಣೋದು, ಸೆರಗಿ ಕಣ್ಣು ಕಾಣಕುಂತಿಲ್ಲ, ನೋವು ಆಗೋದು. 10ನೇ ಮೊಹರಂನಲ್ಲಿ ಸುರ್ಮಾ ಹಚ್ಕೋರಿ. ನಿಮ್ಮ ಕಣ್ಣಿನ ನೋವಾಯಿತು, ಮಂಜು ಕಾಣೋದಾಯಿತು, ತರಹದ ಏನಾದ್ರೂ ಪ್ರಾಬ್ಲಮ್ ಇದೆ ಅದೆಲ್ಲ ದೂರ ಆಗುತ್ತದೆ. ಮತ್ತು ನಮ್ಮ ಪ್ರೀತಿಯ ಪ್ರವಾದಿಯ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಯಾರು 10ನೇ ದಿನದಲ್ಲಿ ಮೊಹರಮಿನ 10ನೇ ದಿನದಲ್ಲಿ ಅಸಮದ್ ಸುರ್ಮಾ ಹಚ್ಕೊಂಡ್ರು. ಯಾವುದು? ಅಸಮದ್, ಒಂದು ಕಲ್ಲಿನ ಸುರ್ಮಾ ಸಿಗ್ತೈತಿ ಅಸಮದ್ ಅಂತ. ಯಾರು ಅಸಮದ್ ಕಣ್ಣಿನ ಸುರ್ಮಾ ಏನು ಕಣ್ಣಿಗೆ ಹಚ್ಕೊಂಡ್ರು, ಲಂ ತರ್ಮುದ್ ಐನುಹು ಅಬದ, ಆ ಯಾರು ಕಣ್ಣಿಗೆ ಈ ರೀತಿ ಅಸಮದ್ ಸುರ್ಮಾ ಹಚ್ಕೊಂಡ್ರು ಆ ಜನರು ತನ್ನ ಕಣ್ಣಿನ ಎಲ್ಲಾ ನೋವಿನಿಂದ ಪಾರಾದರು. ಅವ್ರ ಕಣ್ಣು ಯಾವುದೇ ತರ ನೋವು ಆಗುದಿಲ್ಲ ಅಂತೆ. ಯಾರು ಕಣ್ಣಿಗೆ ಸುರ್ಮ ಹಚ್ಕೊಂಡ್ರು ಅಸಮದ್ ಸುರ್ಮಾ. ಮತ್ತು ಹಜರತೆ ಮುಲ್ಲಾ ಅಲಿ ಕಾರಿ ರಹಿಮತುಲ್ಲಾಹಿ ಹೇಳ್ತಾರೆ, 10ನೇ ಮೊಹರಂನಲ್ಲಿ ಸಂತೋಷಗಾಗಿ ನಾವು ಸುರ್ಮಾ ಹಚ್ಕೋಬಾರ್ದು. ಸಂತೋಷದಿಂದ ಸುರ್ಮಾ ಹಚ್ಕೋಬಾರ್ದಂತೆ. ಯಾವುದು ಉದ್ದೇಶ ಮೇಲೆ ನಾವು ಸುರ್ಮಾ ಹಚ್ಕೋಬೇಕು? ನಮ್ಮ ಪ್ರೀತಿಯ ಪ್ರವಾದಿಯ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಅದಕ್ಕೆ ನಾವು ಸುರ್ಮಾ ಹಚ್ಕೊಳಕ್ಕೆ ಇದೇ ನಮ್ಮ ಉದ್ದೇಶ ಇರಬೇಕು. ಇದು 4ನೇ ಕೆಲಸ. 5ನೇ ಕೆಲಸ ಏನಿದೆ? 10ನೇ ಮೊಹರಂನಲ್ಲಿ ನಿಮ್ಮ ಕುಟುಂಬಗಳ ಮೇಲೆ ಅತಿ ಜಾಸ್ತಿ ಖರ್ಚು ಮಾಡಿ. ಬಡವರು ಇದಾರ, ಅವ್ರಿಗೆ ಸ್ವಲ್ಪ ಏನಾದ್ರೂ ದುಡ್ಡು ತೆಗೆದವ್ರಿಗೆ ಕೊಡ್ರಿ. ನನ್ನಿಂದ ತಗೊಮ್ಮ, ಏನಾದ್ರೆ ನಿಮಗೆ ಅಪ್ಪಿ ರಾಶಿ ಏನಾದ್ರೂ ಅವಶ್ಯಕತೆ ಇದ್ರೆ ತಗೋ, ಔಷಧಿ ಏನಾದ್ರೂ ಅವಶ್ಯಕತೆ ತಗೋ, ಬಡವರಿಗೆ ದಾನ ಮಾಡಿ, ಹೊಟ್ಟೆ ತುಂಬಾ ಊಟ ಮಾಡಿಸ್ರಿ. ಯಾವುದು? 10ನೇ ದಿನದಲ್ಲಿ ಬಡವರಿಗೆ ಜಾಸ್ತಿ ದಾನ ಮಾಡಿ. ಹಜರತ್ ಅಬ್ದುಲ್ಲಾ ಇಬ್ನ್ ಮಸ್ಊದ್ ರದಿಯಲ್ಲಾಹು ಅನ್ಹು ವರದಿದೆ, ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಯಾರು 10ನೇ ಮೊಹರಂ ಆಶುರಾ ದಿನದಲ್ಲಿ ತನ್ನ ಕುಟುಂಬಗಳ ಮೇಲೆ ಯಾರು ಖರ್ಚು ಮಾಡಿದ್ರು ಅಲ್ಲಾಹ್ ರಬ್ಬುಲ್ ಇಜ್ಜತ್ 1 ವರ್ಷದಲ್ಲಿ ಅವರು ದುಡಿಮೆಯಲ್ಲಿ ಬರ್ಕತ್ ಕೊಡ್ತಾನಂತೆ. 1 ವರ್ಷ ಏನಿದೆ ನಿಮ್ಮ ಮೇಲೆ ಬರ್ಕತ್ ಬರ್ತಾ ಇರ್ತೈತಿ ಯಾರು ಕುಟುಂಬಗಳ ಮೇಲೆ ಖರ್ಚು ಮಾಡಿದ್ರು. ಈ ರೀತಿ ಇದೆ. ಮತ್ತು 6ನೇ ಕೆಲಸ ಯಾವ್ದಿದೆ? ಆ ದಿನದಲ್ಲಿ ಅತಿ ಜಾಸ್ತಿ ನಾವು ಹೊಟ್ಟಿ ತುಂಬಾ ಊಟ ಮಾಡಿಸೋರಾಗಬೇಕು. ಬಡವರ ಜನರಿಗೆ ಊಟ ಮಾಡಿಸ್ಬೇಕಂತೆ. ಆ ದಿನದಲ್ಲಿ ಯಾರಾದ್ರೂ ಜನರು ಉಪವಾಸ ಇದಾರ, ಅವ್ರಿಗೆ ಡಬ್ಬಿ ಕೊಟ್ಟು ಕಳಿಸ್ರಿ. ಇವತ್ತು ಸಾಯಂಕಾಲ ನನ್ನ ಮನೆಯಿಂದ ನೀವು ಉಪವಾಸ ಬಿಡಬೇಕು, ನನ್ನ ಮನೆಗೆ ಊಟ ಮಾಡಬೇಕು. ಅದು ಮದರ್ಸದ ಮಕ್ಕಳಾಗ್ಲಿ, ಬೇರೆ ಮಕ್ಕಳಾಗ್ಲಿ, ಬಡವರು ಇದಾರಪ್ಪ ಅಂದ್ರೆ ಅವ್ರಿಗೆ ಊಟ ಮಾಡಿಸ್ರಿ. ಮನೆಯಲ್ಲಿ 10 ಜನರಿಗೆ ಕರೆಸಿ ಊಟ ಮಾಡಿಸೋರಾಗ್ಲಿ. 10 ಜನರ ಕರೆಗೆ ಬಾರಿ ಇವತ್ತು ನಮ್ಮ ಮನೆಯಲ್ಲಿ ಊಟ ಮಾಡಿ ಹೋಗ್ರಿ. ಆ ದಿನದಲ್ಲಿ ಊಟ ಹಾಕಬೇಕು, ನೀರು ಕುಡಿಸ್ಬೇಕು, ಶರಬತ್ತನ್ನು ಕುಡಿಸ್ಬೇಕಂತೆ. ಯಾವ ದಿನದಲ್ಲಿ? 10ನೇ ಮೊಹರಂನಲ್ಲಿ. ಇದು 10ನೇ ಮೊಹರಂನಲ್ಲಿ ಮಾಡುವ ಕೆಲಸಗಳು. ಈಗ 10ನೇ ಮೊಹರಂನಲ್ಲಿ ರೋಜಾ ಇಡೋದು ನೋಡಿ. ರೋಜಾ ಇಡೋದು ಬಂತು. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, 10ನೇ ಮೊಹರಂ ದಿನದಲ್ಲಿ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರೋಜಾ ಇಡ್ತಿದ್ರು ಮತ್ತು ಸಹಾಬಾ ಕರಾಮ್ಗೆ ರೋಜಾ ಇಡೋದು ಬಗ್ಗೆ ಹೇಳ್ತಿದ್ರು. ಐ ಜನರು, ಐ ನನ್ನ ಸಹಾಬಾ ಕರಾಮ್, ಐ ನನ್ನ ಉಮ್ಮತಿನ ಜನರು, ನೀವೇ ರೋಜಾ ಇಡ್ರಿ, ನಾನು ರೋಜಾ ಇಡುತ್ತೇನೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬನಿ ಇಸ್ರಾಯಿಲ್ ಯಾನೆ ಮೂಸಾ ಅಲೈಹಿಸ್ಸಲಾಂ ಉಮ್ಮತಿನ ಜನರ ಕಡೆ ಹೋಗಿದ ನಂತರ ಹಜರತ್ ಮೂಸಾ ಅಲೈಹಿಸ್ಸಲಾಂ ಜನರು 1 ರೋಜಾ ಇಡ್ತಿದ್ರು. 10ನೇ ಮೊಹರಮಿನ 10ನೇ ರೋಜಾ ಅಷ್ಟೇ ಇಡ್ತಿದ್ರು. ಕೇಳಿದ್ರು, ಏಕೆ ಇವರು ಒಂದೇ ರೋಜಾ ಇಡಾಕೊಂತಿದಾರ? ಆ ಜನರು ಹೇಳಿದ್ರು, ಹಜರತ್ ಮೂಸಾ ಅಲೈಹಿಸ್ಸಲಾಂ ಅವರು ಫಿರ್ಔನನಿಂದ ಪಾರಾಗಿದ್ರು. ಅಂದ್ರೆ ಫಿರ್ಔನ್ ಕೊಲೆ ಮಾಡಕ್ ಬಂದಿದ್ದ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಫಿರ್ಔನನಿಂದ ರಕ್ಷಣೆ ಮಾಡಿದ್ದ.
ಹಜರತಿ ಮೂಸಾ ಅಲೈಹಿ ಸಲಾಂ ಅವರಿಗೆ ರಕ್ಷಣೆ ಮಾಡಿದ್ದ. ಮೂಸಾ ಅಲೈಹಿ ಸಲಾಂ, ನಾನು ನಿಮ್ಗೆ ರಕ್ಷಣೆ ಮಾಡುತ್ತೇನೆ, ಫಿರ್ಔನ್ ನಿಮ್ಗೆ ಕೊಲೆ ಮಾಡೋದಿಲ್ಲ. ಸಮುದ್ರದಲ್ಲಿ ದಾರಿ ಆಯಿತು. ಹಜರತಿ ಮೂಸಾ ಅಲೈಹಿ ಸಲಾಂ ಅವರು ಆ ದಾರಿಯಿಂದ ಪಾರಾದ್ರು, ಹೊರಗಡೆ ಹೋದ್ರು. ಫಿರ್ಔನ್ ಹೇಗೆ ಆ ಸಮುದ್ರ ಒಳಗೆ ಬೀಳಿತು, ಸಮುದ್ರದ ಇಡೀ ನೀರು ಬರಾಬರಿಯಾಗಿ ಫಿರ್ಔನ್ ಸರ್ವನಾಶ ಆದ. ಇವತ್ತಿಗಾಗಿ ಕಯಾಮತ್ ಬರೋ ತನಕ ಫಿರ್ಔನಿನ ದೇಹ ಔಟ್ ಆಫ್ ಕಂಟ್ರಿ ಒಳಗಿದೆ. ಫಿರ್ಔನಿನ ದೇಹ ನೀರಿನ ಒಳಗೆ ಹೋಗಿದ್ರು ನೀರು ತಗೊಂಡಿಲ್ಲ, ಮಣ್ಣಿನಲ್ಲಿ ಮುಚ್ಚಾಕ್ ಹೋಗಿದ್ರು ಮಣ್ಣನ್ನೇ ತಗೊಂಡಿಲ್ಲ, ಬೆಂಕಿಲಿ ಸುಡಾಕ್ ಹೋದ್ರು ಬೆಂಕಿನೇ ತಗೊಂಡಿಲ್ಲ. ಬಹಳಷ್ಟು ಪ್ರಯತ್ನ ಮಾಡಿದ್ರು, ಯಾವುದು ವಸ್ತು ಏನು ಮೂಸಾ ಫಿರ್ಔನಿನ ದೇಹ ತಗೊಂಡಿಲ್ಲ. ಇವತ್ತಿಗಾಗಿ ದೇಹ ಅದೇ ರೀತಿ ಇಟ್ಟಿದ್ದಾರೆ. ಏಕೆ, ಒಂದು ಬರುವ ಜನರಿಗೆ ಸಂದೇಶ, ಯಾರು ಅಲ್ಲಾಹನ ಅನೇಕ ಭಕ್ತಾದಿಗಳಿಗೆ ಮತ್ತು ಅಲ್ಲಾಹನ ಪ್ರವಾದಿಗಳಿಗೆ ಯಾರು ಹಿಂಸೆಯನ್ನು ಕೊಟ್ಟರು ಅವ್ರಿಗೆ ಇಂತಹ ಶಿಕ್ಷೆ ಸಿಗುತ್ತದೆ. ಅದಕ್ಕೆ ಯಾವತ್ತು ಅಲ್ಲಾಹನ ಅನೇಕ ಭಕ್ತಾದಿಗಳಿಗೆ ನಾವು ಯಾವುದೇ ತರಹದ ತಪ್ಪವಾದ ಮಾತಾಡಬಾರ್ದು, ಅವ್ರ ಬಗ್ಗೆ ಕೆಟ್ಟವಾದ ಮಾತಾಡಬಾರ್ದು ಮತ್ತು ಬೈಬಾರ್ದು, ಅವರಿಗೆ ಹಿಂಸೆಯನ್ನು ಕೊಡಬಾರ್ದಂತೆ. ಟೀಕೆ. ಆ ದಿನದಲ್ಲಿ ಏನ್ ಮಾಡ್ಬೇಕು, ರೋಜಾ ಇಡಬೇಕು, 2 ರೋಜಾ. 10ನೇ ಮೊಹರಂನಲ್ಲಿ 2 ರೋಜಾ ಇಡಬೇಕು, 9ನೇ ರೋಜಾ ಇಡಬೇಕು ಮತ್ತು 10ನೇ ರೋಜಾ. ಈಗ ಏನಾದ್ರೆ ನಿಮ್ಮದು 9ನೇ ರೋಜಾ ತಪ್ಪಿದೆ ಅಂದ್ರೆ 10ನೇ ರೋಜಾ ಇಡ್ರಿ, ಮತ್ತು 15 ದಿನ ಆಗಿಲ್ಲ ಅಂದ್ರೆ 11ನೇ ದಿನ ಏನಿದೆ ಆ ದಿನದಲ್ಲಿ ರೋಜಾ ಇಡ್ರಿ. ಈ ರೀತಿ ಇದೆ. ಮತ್ತು ಮುಂದ್ ನೋಡ್ರಿ, ರಂಜಾನ್ ಆಗಿದ ನಂತರ ಅತಿ ಶ್ರೇಷ್ಠವಾದ ರೋಜಾ ಯಾವ್ದಿತ್ತು? ಈಗ ರಂಜಾನ್ ರೋಜಾ ನಮ್ಮ ಮೇಲೆ ಫರ್ಜ್ ಇದೆ. ವಾಲಿಕುಂ ಸಲಾಂ. ನಮ್ಮ ಮೇಲೆ ಏನಿದೆ, ರಂಜಾನ್ ರೋಜಾ ಫರ್ಜ್ ಇದೆ. ಈಗ ರಂಜಾನ್ ರೋಜಾ ಆಗಿದ ನಂತರ ಒಂದು ರೋಜಾ, ರಂಜಾನ್ ರೋಜಾಗಳಲ್ಲಿ ಆಗಿದ ನಂತರ ಒಂದು ರೋಜಾ ಶ್ರೇಷ್ಠವಾದ ರೋಜಾ ಇದೆ. ಅದು ರೋಜಾ ಯಾವುದು? ಅತಿ ಜಾಸ್ತಿ ಪ್ರತಿಫಲದ ರೋಜಾ. ರಂಜಾನ್ ತಿಂಗಳಾಗಿದ ನಂತರ ಬೇರೆ ತಿಂಗಳಲ್ಲಿ ಅತಿ ಶ್ರೇಷ್ಠವಾದ ರೋಜಾ ಯಾವ್ದಿದೆ? ಅದು ಯಾವ್ದು ರೋಜಾ ಹೇಳಿದ್ರು? ಹಜರತ್ ಅಬು ಹುರೈರಾ ರದಿಯಲ್ಲಾಹು ಅನ್ಹು ಬರ್ದಿದೆ, ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ರಂಜಾನ್ ತಿಂಗಳಾಗಿದ ನಂತರ ಶ್ರೇಷ್ಠವಾದ ರೋಜಾ ಅಲ್ಲಾಹನ ಸಮೀಪು ಮೊಹರ್ರಮಿನ ತಿಂಗಳದು 10ನೇ ದಿನದ ರೋಜಾ ಅಂತ ಹೇಳಿದ್ದಾರೆ. ರಸೂಲುಲ್ಲಾಹ್ ಏನ್ ಹೇಳಿದ್ರು? ರಂಜಾನ್ ತಿಂಗಳ ಆಗಿದ ನಂತರ ಶ್ರೇಷ್ಠವಾದ ರೋಜಾ ಅಲ್ಲಾಹನ ಸಮೀಪು ಮೊಹರ್ರಮಿನ 10ನೇ ದಿನದ ರೋಜಾ ಅಂತ ಹೇಳಿದ್ದಾರೆ. ಹೀಗೆ ಆ ರೋಜಾ ನಾವು ಎಲ್ಲರೂ ಹಿಡಿದು ಪ್ರಯತ್ನ ಮಾಡಬೇಕು. ಮತ್ತು ಫರ್ಜ್ ನಮಾಜ್ ಆಗಿದ ನಂತರ ಅತಿ ಶ್ರೇಷ್ಠವಾದ ನಮಾಜ್ ಯಾವ್ದಿದೆ? ರಾತ್ರಿದು ನಮಾಜ್, ಅಂದರೆ ತಹಜ್ಜುದಿನ ನಮಾಜ್. ಯಾವ್ದು ನಮಾಜ್ ಇದೆ? ತಹಜ್ಜುದಿನ ನಮಾಜ್ ಇದೆ. ರಾತ್ರಿಗೆ 1 ಗಂಟೆಗೆ 2 ಗಂಟೆಗೆ 3 ಗಂಟೆಗೆ ಅಂತೇಳಿ ಏನ್ ನಮಾಜ್ ಮಾಡ್ತೀವಿ, ಅದಕ್ಕೆ ತಹಜ್ಜುದ್ ನಮಾಜ್ ಹೇಳ್ತಾರ. ಫರ್ಜ್ ನಮಾಜ್ ಆಗಿದ ನಂತರ ಮತ್ತು ಶ್ರೇಷ್ಠವಾದ ನಮಾಜ್ ಯಾವ್ದಿದೆ? ತಹಜ್ಜುದ್ ನಮಾಜ್ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು 10ನೇ ದಿನದಲ್ಲಿ ಅತಿ ಜಾಸ್ತಿ ರೋಜಾ ಇಡೋಕೆ ಪ್ರಯತ್ನ ಮಾಡಿ. ನಿಮ್ಮ ಮಕ್ಕಳಿಗೆ ರೋಜಾ ಇಡಿಸ್ರಿ ಆ ದಿನದಲ್ಲಿ. ಇಮಾಮ್ ಹುಸೇನ್ ಅವರು ನೀರು ಇಲ್ಲಾರ್ದಂಗೆ ಅವರು ನಮ್ಮ ದೀನಗಾಗಿ ದೀನ ಧರ್ಮ ಉಳಿಸಿ ಹೋದ್ರು. ಇವತ್ತು ನಾವು ಇಮಾಮ್ ಹುಸೇನ್ಗೆ ಪ್ರೀತಿ ಮಾಡೋರು, ರೋಜಾ ಬಿಟ್ಟು ಕಬಾಬ್, ಮಟನ್, ಚಿಕನ್, ಬಿರಿಯಾನಿ ತಿನ್ನೋರು ನಾವು ಆಗ್ಬಾರ್ದು. ಜಿಗ್ದಾಡೋರು, ಕುಣಿಯೋರು ನಾವು ಆಗ್ಬಾರ್ದು. ಇಮಾಮ್ ಹುಸೇನ್ ಅವರು ಯಾರು ಶ್ರಮ ಪಟ್ಟರು, ಅವರು ಇಮಾಮ್ ಹುಸೇನ್ಗೆ ನಿಜವಾಗ್ಲೂ ಪ್ರೀತಿ ಮಾಡೋರು ಗುಲಾಮರು ಏನಿದ್ದಾರೆ, ಪ್ರೀತಿ ಮಾಡೋರು ಅವ್ರ ಕಾಲಿನ ಧೂಳು ಬರಾಬರ್ ನಾವು ಆಗ್ಬೇಕು, ಅಷ್ಟರ ನಾವು ಆಗ್ಬೇಕು, ಅಷ್ಟರ ನಾವು ಪಾಲನೆ ಮಾಡಬೇಕು. ಮತ್ತು ನಫ್ಲ್ ನಮಾಜ್ ನೋಡ್ರಿ, 10वीं ಮೊಹರಂ ಕಿ 10ನೇ ಮೊಹರಂದು ರಾತ್ರಿಯಲ್ಲಿ ಮಾಡುದು ನಮಾಜ್. ಈಗ ನಾಳೆ ಅಂದ್ರೆ ಶುಕ್ರವಾರ 10ನೇ ಮೊಹರಂ ಇದೆ, ಗುರುವಾರ ರಾತ್ರಿ ನೀವು ನಮಾಜ್ ಮಾಡ್ಬೇಕು. ಠೀಕೆ. ಈಗ ರಾತ್ರಿ ಕಳೆದ ನಂತರ ಶುಕ್ರವಾರ ಬರ್ತಿದ್ದಿಲ್ರಿ, ಫಸ್ಟ್ ರಾತ್ರಿ ಏನಿದೆ ಅದೇ ರಾತ್ರಿ ನಮಾಜ್ ಮಾಡಬೇಕು. ಅದು ಮೊಹರಮಿನ ಏನು ಶುಕ್ರವಾರದು ರಾತ್ರಿ ಅಂತ ಅರ್ಥ. ಠೀಕೆ. ಮೊಹರಮಿನ 10ನೇ ರಾತ್ರಿಯಲ್ಲಿ ನಮಾಜ್, ಯಾವುದು ನಮಾಜ್ ಮಾಡಬೇಕು? ಹಜರತ್ ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ರದಿಯಲ್ಲಾಹು ತಾಲಾ ಹೇಳಿದ್ರು, ಆಶುರಾ ದಿನ ಅಂದ್ರೆ ಮೊಹರಮಿನ 10ನೇ ರಾತ್ರಿಯಲ್ಲಿ ನಮಾಜ್ ಮತ್ತು ದುವಾ ಮಾಡೋದು ಯಾರು ವ್ಯವಸ್ಥೆಯನ್ನು ಮಾಡಿದ್ರು, ನಮಾಜಿನ ಮತ್ತು ದುವಾ ಮಾಡೋದು ಯಾರು ವ್ಯವಸ್ಥೆಯನ್ನು ಮಾಡಿದ್ರು. ಮತ್ತು ಮುಂದೆ ಹೇಳಿದ್ರು, ಈ 10ನೇ ಮೊಹರಮಿನ ರಾತ್ರಿಯಲ್ಲಿ ಯಾರಾದ್ರೆ ವ್ಯಕ್ತಿ ಈ ರೀತಿ 4 ರಕಾತ್ ನಮಾಜ್, ಎಷ್ಟು ರಕಾತ್ ನಮಾಜ್? 4 ರಕಾತ್. ಹರಿ ಮೊಹರಮಿನ 10ನೇ ರಾತ್ರಿಯಲ್ಲಿ ಮಾಡುದು ನಮಾಜ್ ನೋಡಿದ್ರು. 4 ರಕಾತ್ ನಮಾಜ್ ಯಾರಾದ್ರೆ ವ್ಯಕ್ತಿ ಈ ರೀತಿ ನಮಾಜ್ ಮಾಡಿದ್ರೆ, ಯಾವ ರೀತಿ? ಎಲ್ಲಾ ರಕಾತ್ ನಲ್ಲಿ ಅಲ್ಹಮ್ದು ಶರೀಫ್ ಆಗಿದ ನಂತರ 50 ಸಾರಿ ಕುಲ್ ಹುವಲ್ಲಾಹು ಅಹದ್ ಓದಬೇಕು. ಎಲ್ಲ 50 ವರ್ಷದ ಪಾಪ ಕ್ಷಮೆ ಆಗುತ್ತದೆ. ಎಷ್ಟು ಜೀವನದಲ್ಲಿ ನಿಮ್ಮ 50 ವರ್ಷ ಬದುಕೋದು ಬಹಳ ದೊಡ್ಡವಾದ ಮಾತು. ಟೀಕೆ. ಆದ್ರೆ ರಿವಾಯತ್ ಏನಿದೆ, ನೀವು ಹಂಗೇನಾದ್ರೆ 4 ರಕಾತ್ ನಮಾಜ್ ಮಾಡಿದ್ರೆ 50 ವರ್ಷ ಹಿಂದದು ನಿಮ್ಮ ಪಾಪ ಕ್ಷಮೆ ಆಗುತ್ತದೆ ಮತ್ತು ಮುಂದಿನ 50 ವರ್ಷದ ಪಾಪ ಕ್ಷಮೆ ಆಗುತ್ತದೆ. ಇದು ಬರೀ 4 ರಕಾತ್ ನಮಾಜ್ ಮಾಡಿದ್ರಿ. ನಡೀತೈತ್ರಿ. ಮತ್ತು ಹಜರತ್ ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ಹೇಳಿದ್ರು, ಆ ವ್ಯಕ್ತಿಯ ಹೆಸರಿಂದ ಸ್ವರ್ಗದಲ್ಲಿ 1000 ಮನೆಯನ್ನು ಕಟ್ಟಿಸಲಾಗುತ್ತದೆ, ಯಾರು ಇದು 4 ರಕಾತ್ ನಮಾಜ್ ಮಾಡಿದ್ರು. ಅದಕ್ಕೆ 10ನೇ ಮೊಹರಂನಲ್ಲಿ ಇನ್ನೊಮ್ಮೆ ಕೇಳ್ರಿ, ಹಜರತ್ ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ರದಿಯಲ್ಲಾಹು ತಾಲಾ ಏನ್ ಹೇಳಿದ್ರು,
10ನೇ ಮೊಹರಮಿನ ರಾತ್ರಿಯಲ್ಲಿ ಅತಿ ಜಾಸ್ತಿ ನಮಾಜ್ ಮಾಡೋದು ವ್ಯವಸ್ಥೆ ಮಾಡ್ರಿ, ದುವಾ ಮಾಡೋದು ಪ್ರಯತ್ನ ಮಾಡ್ರಿ. ಯಾರಾದ್ರೆ ವ್ಯಕ್ತಿ 10ನೇ ಮೊಹರಂನಲ್ಲಿ ರಾತ್ರಿಯಲ್ಲಿ ಈ 4 ರಕಾತ್ ನಮಾಜ್ ಈ ರೀತಿ ಯಾರಾದ್ರೆ ಮಾಡಿದ್ದೇನೆ, ಯಾವ ರೀತಿ 4 ರಕಾತ್ ನಮಾಜ್ ಇದೆ. ಅಲ್ಹಮ್ದು ಶರೀಫ್ ಆಗಿದ ನಂತರ 50 ಸಾರಿ ಕುಲ್ ಹುವಲ್ಲಾಹು ಅಹದ್ ಓದಬೇಕು. ಯಾರಾದ್ರೆ ವ್ಯಕ್ತಿ ಈ ರೀತಿ ನಮಾಜ್ 4 ರಕಾತ್ ಮಾಡಿದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ವ್ಯಕ್ತಿಯ ಮುಂಚೆ 50 ವರ್ಷ ಮಾಡಿರುವ ಇಡೀ ಪಾಪವನ್ನು ಕ್ಷಮೆಯನ್ನು ಮಾಡುತ್ತಾನೆ ಮತ್ತು ಮುಂದಿನ ಜೀವನದ 50 ವರ್ಷದ ಪಾಪವನ್ನು ಕ್ಷಮೆಯನ್ನು ಮಾಡುತ್ತಾನೆ. ನಮಾಜ್ ಮಾಡಿದಿತ್ರಿ, ಠೀಕೆ. ಮತ್ತು ಮುಂದೆ ಹೇಳಿದ್ರು ಆಶುರಾದು ರಾತ್ರಿಯಲ್ಲಿ ಇನ್ನೂ 2 ರಕಾತ್ ನಮಾಜ್ ಇದೆ. ಇದು 4 ರಕಾತ್ ಈ ರೀತಿ ಇತ್ತು, ಇನ್ನೊಂದು 2 ರಕಾತ್ ನಮಾಜ್ ನೋಡ್ರಿ. ಇದು ನಫ್ಲ್ ನಮಾಜ್. ಕಬ್ರಿನ ಬೆಳಗಿನಗಾಗಿ, ಕಬ್ರಿನಲ್ಲಿ ಕತ್ಲ ಇದೆ, ಕಬ್ರಿನ ಒಳಗೆ ಸಮಾಧಿ ಒಳಗೆ ಬೆಳಕಬೇಕಂದ್ರೆ ನಮಾಜ್. ಈಗ ನಮ್ಗೆ ಕಬ್ರಿನ ಒಳಗೆ ನಮ್ಗೆ ಬೆಳಕು ಬೇಕಪ್ಪ, ಕತ್ಲ ಬೇಡ ಅಂದರೆ ನಮಾಜ್ ಜಾಸ್ತಿ ಮಾಡ್ರಿ. ನಮಾಜನಿಂದನೇ ಕಬ್ರಿನ ಒಳಗೆ ಬೆಳಕು. ಈಗ ಯಾರಾದರೆ ವ್ಯಕ್ತಿ ಈ ಇಚ್ಛೆನಿಂದ ಕಬ್ರಿನ ಒಳಗೆ ನನಗೆ ಬೆಳಕು ಬೇಕಪ್ಪ, ಈ ಉದ್ದೇಶದಿಂದ ಈ ನಿಯತಿನಿಂದ ಯಾರಾದ್ರೆ 10ನೇ ಮೊಹರಂ ರಾತ್ರಿಯಲ್ಲಿ ನಮಾಜ್ ಮಾಡಿದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಈ ನಮಾಜಿನ ಸದ್ಕೆಯಿಂದ ಆ ವ್ಯಕ್ತಿಯ ಕಬ್ರಿನ ಒಳಗೆ ಬೆಳಕನ್ನು ಕೊಡುತ್ತಾನೆ. ಕಬ್ರಿನ ಒಳಗೆ ಬೆಳಕನ್ನು ಕೊಡುತ್ತಾನೆ. ಕತ್ಲ ಇರೋದಿಲ್ಲ, ಬರೀ ಬೆಳಕನೇ ಇರುತ್ತದೆ. ಈ ನಮಾಜ್ 2 ರಕಾತ್ ಯಾರಾದ್ರೆ ರಾತ್ರಿಯಲ್ಲಿ ಮಾಡಿದ್ರೆ, ಠೀಕೆ. ಅದಕ್ಕೆ ಅತಿ ಜಾಸ್ತಿ ಈ ದಿನದಲ್ಲಿ ಏನ್ರಿ ಸೂರ್ಯ ಯಾವ್ದಾದ್ರಿ ಇದು ಕಬ್ರಿನ ಬೆಳಕು ಬರೀ ಸ್ವಲ್ಪ ಸಮಯಕ್ಕಾಗಿ ಅಲ್ಲ. ಈ ನಮಾಜ್ ಮಾಡಿದ ನಂತರ ಈ ನಮಾಜ್ ಸದ್ಕಿನಿಂದ ನಿಮ್ಮ ಕಬ್ರಿನ ಒಳಗೆ ಬೆಳಕು ಸಿಗುತ್ತದೆ. 1 ದಿನ 2 ದಿನ 1 ವರ್ಷ ಇಲ್ಲ, ಕಯಾಮತ್ ಬರೋ ತನಕ ನಿಮ್ಮ ಕಬ್ರು ಬೆಳಕಿನಲ್ಲಿ ಇರುತ್ತದೆ. ಆಶುರಿನ ಬಿಲ್ ಖುಸೂಸ್ ನಮಾಜ್ ಪಡ್ಲಿಕ್ಕೆ. ಈಗ ನೋಡ್ರಿ, ಇದು ಯಾವ ರೀತಿ ಓದ್ಬೇಕು. 2 ರಕಾತ್ ನಮಾಜ್ ಅದ ಮುಂದೆ ಹೇಳಕ್ ಕುಂತಾರ. ಅಲ್ಹಮ್ದು ಶರೀಫ್ ಆಗಿದ ನಂತರ 3 ಸಾರಿ ಕುಲ್ ಹುವಲ್ಲಾಹು ಅಹದ್ ಓದಬೇಕು. ಎಷ್ಟು ಸಾರಿ? 3 ಸಾರಿ, 3 ಬಾರ್. ಹಾಜಿ ಈ 2 ರಕಾತ್ 3 ಸಾರಿ ಅಲ್ಹಮ್ದು ಶರೀಫ್ ಆಗಿದ ನಂತರ ಕುಲ್ ಅಲ್ಲಾಹು ಅಹದ್ 3 ಸಾರಿ ಓದಬೇಕು. ಇದು ರಾತ್ರಿಯಲ್ಲಿ ಮಾಡೋದು ನಮಾಜ್. ಈಗ ಹಗಲಲ್ಲೇ 10ನೇ ಮೊಹರಂನಲ್ಲಿ ಮಾಡೋದು, 10ನೇ ಮೊಹರಂ ದಿನದಲ್ಲಿ ಮಾಡೋದು ನಮಾಜ್. ನಮ್ಮ ಪ್ರೀತಿಯ ಪ್ರವಾದಿಯ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಹೇಳಿದ್ರು, ಯಾರಾದರೆ ವ್ಯಕ್ತಿ 10ನೇ ಮೊಹರಂನಲ್ಲಿ 4 ರಕಾತ್ ನಮಾಜ್ ಮಾಡಿದ್ರೆ, 4 ರಕಾತ್ ನಮಾಜ್ ಯಾವ ರೀತಿ? ಅಲ್ಹಮ್ದು ಶರೀಫ್ ಆಗಿದ ನಂತರ ಕುಲ್ ಹುವಲ್ಲಾಹು ಅಹದ್ 11 ಸಾರಿ ಓದಬೇಕು. ಎಷ್ಟು ಸಾರಿ? 11 ಸಾರಿ, 11 ಮರ್ತಬಾ. ಹಾಜಿ ಎಷ್ಟು ರಕಾತ್ ನಮಾಜು? 4 ರಕಾತ್ ನಮಾಜ್ ಇದೆ. ಆಶುರಾ ದಿನ 10ನೇ ಮೊಹರಂನಲ್ಲಿ ನಮಾಜ್ ಮಾಡುದು. ಇವತ್ತು ನಮ್ಮ ಬಹಳಷ್ಟು ಪುರುಷರಿಗೆ, ಬಹಳಷ್ಟು ನಮ್ಮ ಅಕ್ಕ ತಂಗಿರಿಗೆ ಗೊತ್ತಿರೋದಿಲ್ಲ. ಯೋಮ್ ಆಶುರಿಕ್ ನಮಾಜ್ कुल अल्लाह अगर पढ़ना। हाँ इस तरह है 4 रकात नमाज सिर्फ। हाँ 2 रकात से ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದ್ರು? 10ನೇ ದಿನದಲ್ಲಿ 4 ರಕಾತ್ ಈ ರೀತಿ ಮಾಡಬೇಕು. ಅಲ್ಹಮ್ದು ಶರೀಫ್ ಆಗಿದ ನಂತರ 11 ಸಾರಿ ಕುಲ್ ಹುವಲ್ಲಾಹು ಅಹದ್ ಓದಬೇಕು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಯಾರಾದರೆ ವ್ಯಕ್ತಿ ಈ ರೀತಿ ನಮಾಜನ್ನು ಮಾಡಿದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಈ ನಮಾಜಿನ ಸದ್ಕಿನಿಂದ ಆ ವ್ಯಕ್ತಿಯ 50 ವರ್ಷದ ಪಾಪವನ್ನು ಕ್ಷಮೆಯನ್ನು ಮಾಡುತ್ತಾನೆ. 10ನೇ ಮೊಹರಂನಲ್ಲಿ ಯಾರು ಈ 4 ರಕಾತ್ ನಮಾಜ್ ಮಾಡಿದ್ರು ಆ ಜನರಿನ 50 ವರ್ಷದ ಪಾಪವನ್ನು ಕ್ಷಮೆ ಆಗುತ್ತಿದೆ. ಅದಕ್ಕೆ ಜಾಸ್ತಿ ಸಮಯ ತೆಗೆದು ಮಧ್ಯಾಹ್ನ ಅಲ್ಲಿ ಶುಕ್ರವಾರ ಇದೆ. ಅಲ್ಹಮ್ದುಲಿಲ್ಲಾಹ್ ಮಾಷಾಅಲ್ಲಾಹ್ ಬಹಳ ಒಳ್ಳೆಯವಾದ ದಿನ, ಅದು ಹಬ್ಬ ದಿನ ಇದೆ.